ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯೇಸುವಿನ ಜನನ ಪವಿತ್ರ ದೈವಿಕ ಘಟನೆ. ಪ್ರಿಯ ವೀಕ್ಷಕರೇ, ಕ್ರಿಸ್ಮಸ್ ಹಬ್ಬದ ಮಹತ್ವ ಪ್ರಾಮುಖ್ಯತೆ ಗೊತ್ತಾ? ಡಿಸೆಂಬರ್ 25ರಂದು ಆಚರಿಸೋದು ಯಾಕೆ? ಡಿಸೆಂಬರ್ ಬಂತೆಂದ್ರೆ ಸಾಕು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹುರುಪು ಎಲ್ಲರಲ್ಲೂ ಮನೆ ಮಾಡಿರುತ್ತದೆ. ಕ್ರಿಶ್ಚಿಯನ್ ಬಾಂಧವರು ಒಗ್ಗೂಡಿ ಆಚರಿಸುವ ಕ್ರಿಸ್ಮಸ್ ವಿಶ್ವಕ್ಕೆ ಸಮಾನತೆ ಹಾಗೂ ಸಾರ್ಥಕತೆಯ ಪಾಠವನ್ನ ಮಾಡುತ್ತದೆ. ಡಿಸೆಂಬರ್ ಬಂತೆಂದರೆ ಸಾಕು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹುರುಪು ಎಲ್ಲರಲ್ಲೂ ಮನೆ ಮಾಡಿರುತ್ತದೆ. ದೇವಪುರುಷರಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿರುವ ಮಾನವರ ಕಲ್ಯಾಣಕ್ಕಾಗಿ ಡಿಸೆಂಬರ್ 25ರಂದು ಭೂಮಿಯಲ್ಲಿ ಅವತರಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಈ ಪವಿತ್ರ ದಿನ ಯೇಸುವು ಮಾನವರಿಗಾಗಿ ಮಾಡಿದ ತ್ಯಾಗ, ಬಲಿದಾನ, ಹಂಚಿದ ಪ್ರೀತಿ, ಸ್ನೇಹವನ್ನ ಕೊಂಡಾಡಲಾಗುತ್ತದೆ ಎಂದು ಮಸ್ಕಿ ಚರ್ಚ್ನ ಧರ್ಮಗುರುಗಳಾದ ಫಾದರ್ ವ್ಯಾಲೆಂಟೈನ್ ಆಂಥೋನಿ ರಾಜ್ ನಾಡಿನ ಜನತೆಗೆ ಶುಭಾಶಯ ಕೋರುವ ಮೂಲಕ ಮೇರಿ ಕ್ರಿಸ್ಮಸ್ ಮಹತ್ವ ಹಾಗೂ ಕಾರ್ಯಕ್ರಮದ ವಿವರಣೆ ತಿಳಿಸಿದರು. ಸಮಸ್ತರಿಗೂ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ನನ್ನ ಹೆಸರು ಫಾದರ್ ವ್ಯಾಲೆಂಟೈನ್ ಆಂಥೋನಿ ರಾಜ್, ಸಹಾಯಕ ಗುರುಗಳು ಸಂತ ಜಾನ್ ದೇವಾಲಯ, ಮಸ್ಕಿ. ಪ್ರಿಯರೇ, ನಾವು ಕಳೆದ 15 ದಿನಗಳಿಂದ ಈ ಕ್ರಿಸ್ತ ಜಯಂತಿಯ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ನಾವು ಸಿದ್ಧತೆಯನ್ನು ಮಾಡುತ್ತಾ ಬಂದಿದ್ದೆವು. ನಮ್ಮ ಧರ್ಮಕೇಂದ್ರಕ್ಕೆ ಸೇರಿದ ವಿವಿಧ ಹಳ್ಳಿಗಳಿಗೆ ನಾವು ಕ್ರಿಸ್ಮಸ್ ಭಜನಾವಳಿ, ಕ್ರಿಸ್ಮಸ್ ಕ್ಯಾರಲ್ಸ್ ಗೀತೆಗಳನ್ನು ಹಾಡುತ್ತಾ ನಮ್ಮ ಧರ್ಮಕೇಂದ್ರದ ಎಲ್ಲ ಕಾರ್ಯಗಳಿಗೆ ನಾವು ಕ್ರಿಸ್ತ ಜಯಂತಿಯ ಸಂದೇಶವನ್ನು ಮನೆ ಮನೆಗಳಿಗೆ ಹೋಗಿ ನಾವು ಅವರಿಗೆ ಶುಭಾಶಯಗಳನ್ನು ಕೋರಿ ಬಂದಿದ್ದೇವೆ. ನಿನ್ನೆ ಮತ್ತು ಇಂದು ವಿಶೇಷವಾಗಿ ಈ 2 ದಿನಗಳು ಈ ಕ್ರೈಸ್ತ ಸಮುದಾಯಕ್ಕೆ ಒಂದು ವಿಶಿಷ್ಟ ಮತ್ತು ವಿಭಿನ್ನ ದಿನವಾಗಿದೆ. ಏಕೆಂದರೆ ಕ್ರಿಸ್ತ ಜಯಂತಿಯ ಸಂತಸವನ್ನು ನಾವೆಲ್ಲರೂ ಬಹಳ ಹತ್ತಿರದಿಂದ ನಾವು ಆನಂದಿಸಿ ಖುಷಿಪಟ್ಟು ಇತರರಿಗೂ ನಾವು ಹಂಚುತ್ತೇವೆ. ಮಸ್ಕಿ ನಗರದಲ್ಲಿ ನಿನ್ನೆ ಸಂಜೆ ನಾವು 6 ಗಂಟೆಗೆ ಈ ಒಂದು ನಮ್ಮ ದೇವಾಲಯದಿಂದ ಬಾಲಯೇಸುವಿನ ಪುತ್ಥಳಿಯನ್ನು ತೇರಿನ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ ಪ್ರಮುಖ ಬೀದಿಗಳಲ್ಲಿ ಚಲಿಸಿ ಕ್ರಿಸ್ತನ ಸಂದೇಶವಾದ ಶಾಂತಿ ಮತ್ತು ಪ್ರೀತಿ ಮತ್ತು ಐಕ್ಯತೆಯನ್ನು ನಾವು ಸಾರಿದ್ದೇವೆ. ಧರ್ಮಕೇಂದ್ರದ ಗುರುಗಳಾದ ವಂದನೆಯ ಸ್ವಾಮಿ ಚಾರ್ಲ್ಸ್ ಸುಂದರರಾಜ್ರವರು ಮತ್ತು ನಾನು ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಹೋಲಿ ಕ್ರಾಸ್ ಭಗಿನಿಯರು ಮತ್ತು ಭಕ್ತಾದಿಗಳೆಲ್ಲರೂ ಈ ಮೆರವಣಿಗೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಸಮಸ್ತ ಮಸ್ಕಿ ನಗರದ ಬಾಂಧವರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ನಾವು ಕೋರಿದ್ದೇವೆ. ತದನಂತರ ರಾತ್ರಿ 11:30ಕ್ಕೆ ನಮ್ಮ ದೇವಾಲಯದ ಮುಖ್ಯ ದ್ವಾರವನ್ನು ತೆರೆಯುವುದರ ಮೂಲಕ ಕ್ರಿಸ್ತ ಜಯಂತಿ 2025ಕ್ಕೆ ಜುಬಿಲಿ ವರ್ಷಕ್ಕೆ ಚಾಲನೆಯನ್ನು ನೀಡಲಾಗಿದೆ. ತದನಂತರ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಕ್ರಿಸ್ತ ಜಯಂತಿಯ ಸಂದೇಶವನ್ನು, ಸಂತೋಷವನ್ನು ನಾವೆಲ್ಲರೂ ಹಂಚಿಕೊಂಡಿದ್ದೇವೆ. ಇಂದು ಬೆಳಗ್ಗೆ 25ನೆಯ ತಾರೀಕು ನಾವು ಕ್ರಿಸ್ತ ಜಯಂತಿಯ ಹಬ್ಬವನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ದೇವಾಲಯದಲ್ಲಿ ವಿಜೃಂಭಣೆಯಿಂದ ನಾವು ಆಚರಿಸಲಿದ್ದೇವೆ. ಸರಿಸುಮಾರು 2000 ಕ್ರೈಸ್ತ ಭಕ್ತಾದಿಗಳು ನಮ್ಮ ಈ ಒಂದು ದೇವಾಲಯದ ಆವರಣಕ್ಕೆ ಬಂದು ಇಲ್ಲಿನ ಗೋದಲಿಯನ್ನು ವೀಕ್ಷಿಸಿ ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ಈ ಬಲಿಪೂಜೆಯ ಮೂಲಕ ಇವರು ಪಡೆದುಕೊಳ್ಳಲಿದ್ದಾರೆ. ಈ ಒಂದು ಸಂತೋಷದ ಸಮಯದಲ್ಲಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಾದ ಪ್ರಜಾಪ್ರತಿನಿಧಿ ಮಾಧ್ಯಮ ತಂಡದವರಿಗೂ ಕೂಡ ನಾನು
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಒನ್ ಆ್ಯಂಡ್ ಆಲ್. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು.